ಚಾನಲ್ ಗೈಸ್. ಸೊ ಇವತ್ತು ಸ್ಯಾಟರ್ಡೇ ಐತಿ, ಸ್ಯಾಟರ್ಡೇ ಆಫ್ಟರ್ನೂನ್ ಐತಿ, ಆಲ್ಮೋಸ್ಟ್ 2 o'clock ಆಗೈತೆ ಈಗ. ಮತ್ತು ಅದು ಅಲ್ಲದೆ ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಬೇರೆ ಐತಿ. ಸೊ ಹಾಗಾಗಿ ಅವ್ರಿಗೆ ಏನಂತಂದ್ರೆ ಲೈಕ್ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ನಾನು ಮನ್ಯಾಗನ ಅವ್ರ ಫೇವ್ರೇಟ್ ಬ್ಲೂಬೆರಿ ಚೀಸ್ ಕೇಕ್ ಮಾಡೀನಿ. ಸೊ ಬಟ್ ಅವ್ರಿಗಿನ ಗೊತ್ತಿಲ್ಲ ನಾ ಮಾಡಿದ್ದ, ನಿನ್ನೆನ ಮಾಡಿಟ್ಟೆ ನಾನು. ಯಾಕಂದ್ರೆ ಇವತ್ತು ಮಾಡಿದ್ರೆ ಇವತ್ತು ವೀಕೆಂಡ್, ಅವ್ರಿಗೆ ಹಾಲಿಡೇ ಐತಿ. ಸೊ ಮನ್ಯಾಗ ಇರ್ತಾರೆ, ಗೊತ್ತಾಗ್ಬಿಡ್ತೈತೆ ಅವ್ರಿಗೆ ನಾ ಮಾಡಿದ್ರೆ. ಅದಕ್ಕೆ ನಿನ್ನೆನ ಮಾಡಿ ಫುಲ್ ಫ್ರಿಜ್ ಒಳಗೆ ಮುಚ್ಚಿಟ್ಟೇನಿ, ಅವ್ರಿಗಿನ್ನೂ ಗೊತ್ತಾಗಿಲ್ಲ. ಮತ್ತು ನಾನು ಈವ್ನಿಂಗ್ ಸೆಲೆಬ್ರೇಟ್ ಮಾಡೋನು ಮತ್ತು ಹೊರಗೆ ಡಿನ್ನರ್ಗೆ ಹೋಗೋಣ ಅಂತ ಹಿಂಗೇನೋ ಅಂದ್ಕೊಂಡಿದ್ದೆ ನಾನು. ಓಕೆ, ಬಟ್ ಇವತ್ತು ಬೆಳಗ್ಗೆ ಎದ್ದಂದು ಅವ್ರಿಗೆ ಇಷ್ಟು ಕಾಲ್ ಮೇಲೆ ಕಾಲ್ ಬರತ್ತಾವಲ್ಲ, ಮತ್ತು ಇವನ್ ಅವ್ರದ್ದು ಕಲೀಗ್ಸ್ ಮತ್ತು ಆಫೀಸ್ ಸ್ಟಾಫ್ಸ್ ಅವರೆಲ್ಲ ಸೇರಿ ಅವರೊಂದು ಪ್ಲ್ಯಾನ್ ಮಾಡ್ಯಾರ ಈವ್ನಿಂಗ್ ಈಗ, ಲೈಕ್ ಕೇಕ್ ಕಟಿಂಗ್ ಆ್ಯಂಡ್ ಪಾರ್ಟಿ ಕೈಂಡ್ ಆಫ್ ಡಿನ್ನರ್ ಅದು. ಸೊ ಮತ್ತು ನಾ ಈಗೇನು ಅವ್ರಿಗೆ ಬ್ಯಾಡ್ ಅನ್ನೋಕ್ಕಾಗಂಗಿಲ್ಲ. ಸೊ ಏನು ಅಂದ್ಕೊಂಡ್ವಿ, ಹೆಂಗಿದ್ರು ನಾಳೆನೂ ವೀಕೆಂಡ್ ಐತಿ. ಸೊ ನಾವು ಡಿನ್ನರ್ಗೆ ಅದು ನಾಳೆ ಹೋದ್ರೆ ಆಯಿತು, ಇವತ್ತು ಅವ್ರ ಜೋಡಿನ ಸೆಲೆಬ್ರೇಟ್ ಮಾಡಲಿ ಅಂಥೇಳಿ. ಸೊ ನಾ ಏನು ಅಂದ್ಕೊಳಕತ್ತೀನಿ, ಅವರಲ್ಲಿ ಸೆಲೆಬ್ರೇಟ್ ಮಾಡಿ ಬಂದ ಮೇಲೆ ಒಂದು ಸ್ವಲ್ಪ ಸಣ್ಣದು ಕ್ಯೂಟಾಗಿ ಏನೈತಲ್ಲ ಈ ಜಾಗದಾಗಲ್ಲೇ ಒಂದು ಸ್ವಲ್ಪ ಡೆಕೋರೇಷನ್ ಅದು ಮಾಡಿ ಅವಾಗ ನಾ ಮಾಡಿದ ಕೇಕ್ಲೆ ಸರ್ಪ್ರೈಸ್ ಕೊಡೋನು ಅಂತ ಹಿಂಗೆ ಅಂದ್ಕೊಂಡೇನಿ. ಸೊ ನೋಡೋಣ ಅಂತ ಏನಾಕೈತಿ. ಸೊ ಎನಿವೇಸ್ ಈಗ ಲಂಚಿಗೆ ನಾನು ಏನೂ ಮಾಡೋಕ್ಕತ್ತಿಲ್ಲ, ಯಾಕಂದರೆ ಇವರು ಇಲ್ಲ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ. ಮತ್ತು ನಾವು ಇವತ್ತು ಲೇಟಾಗಿ ಎದ್ದು ಬ್ರೇಕ್ಫಾಸ್ಟ್ನ ಭಾಳ ಲೇಟಾಗಿ ಮಾಡಿದ್ವಿ. ಸೊ ಹಂಗಾಗಿ ಇವತ್ತು ಆ್ಯಸ್ ಅ ಸ್ವೀಟ್ ಫ್ರೂಟ್ ಕಸ್ಟರ್ಡ್ ಏನು ಮಾಡ್ತೀವಲ್ಲ, ನಾರ್ಮಲ್ ಕಸ್ಟರ್ಡ್ ಪೌಡರ್ ಅದು ಹಾಕಿ ಆ ಥರ ಅಲ್ದ ಒಂಥರ ಡ್ರೈ ಫ್ರೂಟ್ಸು ಮಕಾನ ಹಾಕಿಬಿಟ್ಟು ಒಂಥರ ಹೆಲ್ದಿ ವರ್ಷನು ಕಸ್ಟರ್ಡ್ ಮಾಡತ್ತೇನೆ. ಸೊ ಇದನ್ನು ನಾನು ಇನ್ಸ್ಟಾಗ್ರಾಮ್ನಾಗ ನೋಡಿದ್ದೆ ಒಂದು ರೆಸಿಪಿ, ನಂಗೆ ಭಾಳ ಲೈಕ್ ಆಯ್ತು. ಸೊ ಅದನ್ನ ಟ್ರೈ ಮಾಡೋಣ ಅಂದ್ರೆ ಲೈಕ್ ಒಂದ್ಸತಿ ಮಾಡೀನಿ, ಭಾಳ ನಂಗೆ ಇಷ್ಟ ಆಗೈತಿ. ಸೊ ಹಾಗಾಗಿ ಇವ್ರಿಗೂ ಅದನ್ನು ತಿನ್ಸೋಣ ಅಂತ ಹೇಳಿ. ಸೊ ಎನಿವೇಸ್ ಬರ್ರಿ ನಾ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೇನಂತ ನಿಮಗೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನಿಲ್ಲೇ ಅದು ಫಸ್ಟ್ ಒಂದು ಬೌಲಿಗೆ ಒಂದು ಸ್ವಲ್ಪ ಮಖಾನ ತೊಗೊಂಡೇನಿ. ಈಗ ಅದ್ರ ಜೋಡಿ ಒಂದು ಸ್ವಲ್ಪ ಭಾಳ ಹಾಕತ್ತಿಲ್ಲ, ಕ್ವಾಂಟಿಟಿ ಭಾಳ ಕಡಿಮೆ ಮಾಡತ್ತೇನೆ ನಾನು. ಅಂದಾಜ್ ಮೇಲೆ ಒಂಚೂರು ಗೋಡಂಬಿ, ಬಾದಾಮ ಹಾಕತ್ತೀನಿ. ಮತ್ತು ಇದ್ರ ಜೊತೆ ಒಂಚೂರು ಸೀಡ್ಸ್, ಮಿಕ್ಸ್ ಸೀಡ್ಸ್ ಅದಾವ. ಇದ್ರ ಜೋಡಿ ನಾನು ಇಲ್ಲಿ ಡೇಟ್ಸ್ ಹಾಕ್ಕೊತೀನಿ. ನಮ್ಮ ಕಡೆ ಏನು ಇದು ಇರ್ತಾವಲ್ಲ ಅದ್ರ ಮೇಲೆ ಒಂದು 4ರಿಂದ 5 ಡೇಟ್ಸ್ ಹಾಕ್ಕೊಂಡೇನಿ. ಸೊ ಇದಕ್ಕೆ ನಾನಿಲ್ಲೇ ಅರೌಂಡ್ 1 ಗ್ಲಾಸಿನಷ್ಟು ಬಿಸಿ ಕಾಸಿದ್ದು ಹಾಲನ್ನ ಹಾಕ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಒಂದು 45 ಮಿನಿಟ್ಸಿಂದ 1 hourವರೆಗೂ ನೆನಿಲಿಕ್ಕೆ ಬಿಡಬೇಕು. ಸೊ ಸೈಡಿಗೆ ಎತ್ತಿಡ್ತೇನೆ ನಾನು. 1 hour ಆದ್ಮೇಲೆ ನಾನೆಲ್ಲಿದನೋ ಎಲ್ಲ ಮಿಕ್ಸಿಗೆ ಹಾಕ್ಕೊಳಕತ್ತೇನಿ. ಸೊ ಇದನ್ನು ಕಂಪ್ಲೀಟ್ ಹಿಂಗೆ ಫುಲ್ ಪೇಸ್ಟ್ ಗತೆ ಏನು ಮಾಡೋಂಗಿಲ್ಲ, ಒಂದು ಸ್ವಲ್ಪ ಚಂಕ್ಸ್ ಗತೆ ಮಾಡ್ತೇನೆ. ಲೈಕ್ ಅವಳು ಚೌಳು ಅಂತಾರಲ್ಲ ಹಂಗೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡೇನಿ. ಸೊ ಆಮೇಲೆ ಇದಕ್ಕೆ ಬೇಕಾದ್ರೆ ನೋಡಿ ನಾವು ಹಾಲು ಹಾಕೋಬೋದು, ಇನ್ನೊಂದು ಸ್ವಲ್ಪ ಬೇಕೋ ಬೇಡೋ ನೋಡಿ ಕ್ವಾಂಟಿಟಿ ಮೇಲೆ. ಆಮೇಲೆ ನಾನಿಲ್ಲಿ ಇದಕ್ಕೆ ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಬೀಜ ಮೊದಲು ನೆನೆಸ್ಬೇಕಿತ್ತು ನಾನು, ಬಟ್ ನಾನು ಮರೆತು ಹೋಗಿದ್ದೆ. ಸೊ ಡೈರೆಕ್ಟ್ ಇದ್ರೊಳಗೆ ಹಾಕಿ ಒಂದು 15-20 ಮಿನಿಟ್ಸ್ ಬಿಡ್ತೇನೆ ಇದನ್ನು ಫ್ರಿಜ್ ಒಳಗೆ. ಒಂದು ಸ್ವಲ್ಪ ತಂಪಾಕತಿ, ಪ್ಲಸ್ ಅವು ಸೀಡ್ಸು ಚಲೋ ತಂಗೆ ಉಬ್ತಾವ. ಸೊ ಅಷ್ಟರೊಳಗೆ ನಾನು ಫ್ರೂಟ್ಸ್ ಕಟ್ ಮಾಡ್ಕೊತೀನಿ. ಸೊ ನನ್ನ ಕಡೆ ಈ ಫ್ರೂಟ್ಸ್ನಾಗ ಇಲ್ಲಿ ಏನಂತ ಚಿಕ್ಕು ಇತ್ತು, ಆ್ಯಪಲ್ ಐತಿ, ಬನಾನಾ ಮತ್ತು ಪೊಮೊಗ್ರಾನೇಟ್ಸ್, ಇವನ್ ಗ್ರೇಪ್ಸ್ ಹಾಕ್ಕೋಬೋದು, ಅಥವಾ ಏನಾದರೂ ಹಿಂಗೆ ಮಸ್ಕ್ ಮೆಲನ್ ಇದ್ರೆ ಇದನ್ನು. ಸೊ ನಿಮ್ಗೆ ಯಾವ್ದು ಸ್ಟ್ರಾಬೆರಿ, ಸೊ ಇವೆಲ್ಲ ಹಾಕ್ಕೋಬೋದು. ನನ್ನ ಕಡೆ ಇವು ಅಷ್ಟೇ ಇದ್ದು, ಸೊ ಇದ್ರನ್ನಷ್ಟ ನಾನು ಅದರೊಳಗಡೆ ಹಾಕ್ಕೊಳತ್ತೀನಿ. ಸೊ ಒಂದು 15-20 ಮಿನಿಟ್ಸ್ ಆದ್ಮೇಲೆ ಅದು ಫುಲ್ ಕೂಲ್ ಆಗಿರ್ತೈತಲ್ಲ, ಟೇಸ್ಟ್ ಚಲೋ ಬರ್ತೈತಿ. ಬೇಕಾದರೆ ಇದಕ್ಕೆ ಇವನ್ ವೆನಿಲಾ ಎಸೆನ್ಸ್ ಒಂದು ಸ್ವಲ್ಪ ಹಾಕ್ಕೋಬೇಕಿತ್ತು, ಬಟ್ ನಾನು ಬ್ಲೂಬೆರಿ ಅದು ಚೀಸ್ ಕೇಕ್ ಮಾಡೇನಂತ ಹೇಳಿದ್ನಲ್ಲ, ಸೊ ಅದ್ರಾಗ ಹಾಕಿಬಿಟ್ಟಿದ್ನಿ. ಇದ್ರೊಳಗೆ ಉಳಿಲೇ ಇಲ್ಲ ಹಂಗೆ ಹಾಕ್ಲಿಕ್ಕೆ. ಚಲೋ ಐತೆ. ಫ್ರೂಟ್ ಕಸ್ಟರ್ಡ್ ಪೌಡರ್ ಹಾಕಿಲ್ಲ ಇದ್ರಾಗ? ಇಲ್ಲ, ಮಖಾನ, ಡ್ರೈ ಫ್ರೂಟ್ಸು, ಫ್ರೂಟ್ಸ್ ಮತ್ತು ಸಬ್ಜಾ ಬೀಜ. ಚಲೋ ಐತಲ್ಲ. ಶುಗರ್ ಇಲ್ಲ, ಏನೂ ಇಲ್ಲ ನೋಡಿ. ಶುಗರ್ ಇಲ್ಲ. ಡೇಟ್ಸ್ ಐತೆ ಅದ್ರ ಬದ್ಲಿ, ಶುಗರ್ ಬದ್ಲಿ ಡೇಟ್ಸ್ ಐತಿ, ಫ್ರೂಟ್ಸ್ ಇವಷ್ಟು ಹಾಕೀನಿ. ಮಸ್ತ್ ಆಗೈತಲ್ಲ. ಇತ್ತಾಯ್ತಾ. ಇಷ್ಟ ಆಗೈತೆ ಅವನಿಗೆ. ನೋಡಿಲ್ಲೇ.
ಸೊ ಈವ್ನಿಂಗ್ ಟೈಮ್ನಾಗ ಇವ್ರದ್ದು ಕಲೀಗ್ಸ್ ಎಲ್ಲರೂ ಕೇಕ್ ತೊಗೊಂಡು ಬಂದಿದ್ರು ಲೈಕ್ ಸೆಲೆಬ್ರೇಟ್ ಮಾಡಕ್ಕೆ ಮನೆ ಒಳಗನ ನಾನು ಅಷ್ಟು ಸೆಲೆಬ್ರೇಷನ್ ಏನೋ ಲೈಕ್ ಹೊರಗಡೆ ಏನು ಹೋಗಂಗಿಲ್ಲ ಅಂತ ನಾನು ಅಂದ್ಕೊಂಡೆ ಬಟ್ ಇದೇನೋ ಸ್ಮಾಲ್ ಸೆಲೆಬ್ರೇಷನ್ ಅಂತ ಜಸ್ಟ್ ಮನ್ಯಾಗ ಸ್ವಲ್ಪ ಮಂದಿ ಸೇರಿ ಹೊರಗಡೆ ಅವ್ರು ಇನ್ನೊಂದು ಸ್ವಲ್ಪ ಮಂದಿನ ಇನ್ವೈಟ್ ಮಾಡಿದ್ರೆ ಪ್ಲಸ್ ದೊಡ್ಡದಾಗ ಅಲ್ಲಿ ಹೊರಗಡೆ ಸೆಲೆಬ್ರೇಟ್ ಮಾಡೋದ ಅಂತ ಹೇಳಿ ಪ್ಲಸ್ ಇಲ್ಲಿ ಬೀದರ್ನಾಗ ಇದೊಂದು ಪದ್ಧತಿ ಐತಿ ಲೈಕ್ ಏನೋ ಸಣ್ಣ ಪುಟ್ಟ ಸೆಲೆಬ್ರೇಷನ್ ಇದ್ರೂ ಎಲ್ಲದಕ್ಕೂ ಸನ್ಮಾನ ಮಾಡೋದ ಸೊ ಇವ್ರು ಭಾಳ ಏನೋ ಶೈ ಆಗತ್ತಿದ್ರು ಅಂದೆಲ್ಲ ಮಾಡಿಸ್ಕೊಳಕ್ಕೆ ಬಟ್ ಅಲ್ಲಿ ಅವರೆಲ್ಲ ಇನ್ಸಿಸ್ಟ್ ಮಾಡಿದ್ರೆ ಲೈಕ್ ಇಲ್ಲ ನೀವು ಹಾಕ್ಕೊಳ್ಳೇಬೇಕಾ ಮಾಡಬೇಕಾ ಅಂತ ಹೇಳಿ ಸೊ ಹಂಗಾಗಿ ಇಲ್ಲೆಲ್ಲ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಸೆಲೆಬ್ರೇಷನ್ ಮುಗಿಸ್ಕೊಂಡು ಮತ್ತು ನನಗೂ ಇನ್ವೈಟ್ ಮಾಡಿದ್ರು ನಾ ಇವರೊಬ್ಬರ ಹೋಗ್ತಾರಂತ ಅಂದ್ಕೊಂಡಿದ್ದೆ ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ನನ್ನ ಮತ್ತು ಕೃಷ್ಣ ಇನ್ವೈಟ್ ಮಾಡಿದ್ರು ಸೊ ನಾವು ಹೋದ್ವಿ ಅವ್ರ ಜೋಡಿ ಅಲ್ಲಿ ಹೋದ್ಮೇಲೆ ನನಗೆ ಇಷ್ಟು ಏನಂತಾರೆ ಶಾಕ್ ಆದ್ನಿ ಪ್ಲಸ್ ನಂಗೆ ಇಷ್ಟು ಶೈ ಫೀಲ್ ಆಗತ್ತಿತ್ತಲ್ಲ ದೊಡ್ಡದೊಂದು ಬ್ಯಾನರ್ ಹಾಕಿಬಿಟ್ಟಿದ್ರೆ ಪ್ಲಸ್ ಒಂದು ದೊಡ್ಡ ಕೇಕ್ ತಂದಿದ್ರು ಇಷ್ಟು ಲೈಕ್ ಹಾರ ಹಾಕೋದಾಗಲಿ ಶಾಲ್ಸ್ ಹಚ್ಚೋದು ಒಂದು 5-6 ಶಾಲ್ಸ್ ಹಚ್ಚಿದ್ರೆ ಸೊ ನಂಗೆ ಎಷ್ಟು ಖುಷಿ ಆಗತ್ತಿತ್ತು ಇಷ್ಟೆಲ್ಲ ನಂಗೆ ಹಸ್ಬೆಂಡಿಗೆ ಇದು ಮಾಡ್ತಾರಲ್ಲ ಇವ್ರು ಅಂತ ಹೇಳಿ ರೆಸ್ಪೆಕ್ಟ್ ಮಾಡ್ತಾರೆ ಪ್ಲಸ್ ಇಷ್ಟು ಚಂದ ಸೆಲೆಬ್ರೇಟ್ ಮಾಡತ್ತಾರಲ್ಲ ಅವ್ರಿಗೋಸ್ಕರ ಅಂತ ಹೇಳಿ ಸೊ ಎಲ್ಲರೂ ಬಂದಿದ್ರು ದೊಡ್ಡ ದೊಡ್ಡ ಹಾರ ಹಾಕಿದ್ರು ವಿಶ್ ಮಾಡಿದ್ರು ಸೊ ಅದೊಂಥರ ಖುಷಿ ಆಯ್ತು ನಾನು ಆ್ಯಕ್ಚುಲಿ ಹೋಗ್ಬಾರ್ದು ಅಂದ್ಕೊಂಡಿದ್ದೆ ನೀವು ಅಷ್ಟೇ ಹೋಗ್ರಿ ನಾ ಏನು ಮಾಡಲಲ್ಲೇ ಒಲ್ಲೆ ಅನ್ನತ್ತಿದ್ದೆ ಬಟ್ ದೆನ್ ಅಲ್ಲಿ ಹೋಗಿದ್ದಕ್ಕೆ ನಂಗೆ ಖುಷಿ ಆಯ್ತು ಚಲೋ ಅನ್ನಿಸ್ತು ಇದನ್ನೆಲ್ಲ ನೋಡಿದ್ದಲ್ಲ ನಾನು ಇವ್ರನ್ನ ಕಲೀಗ್ಸ್ ಇವ್ರ ಸ್ಟಾಫ್ ಎಲ್ಲರೂ ಇವ್ರನ್ನ ಇಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಇಷ್ಟು ಇವ್ರಿಗೆ ಇದು ಮಾಡ್ತಾರೆ ಅಂತ ಹೇಳಿ ಖುಷಿ ಆಯ್ತು ನನಗೆ ಇದನ್ನೆಲ್ಲ ನೋಡಿ ಸೆಲಿಬ್ರೇಷನ್ ಎಲ್ಲ ಮುಗಿದ್ಮೇಲೆ ಎಲ್ಲರ ಜೋಡಿ ಕುಂತ ನಾವು ಡಿನ್ನರ್ ಮಾಡಿದ್ವಿ ಸೊ ಡಿನ್ನರು ಭಾಳ ಚಲೋ ಐತಿ ಜಾಗ ಭಾಳ ಚಲೋ ಐತಿ ಇಲ್ಲಿ ಲೈಕ್ ಡಿನ್ನರ್ ಭಾಳ ಟೇಸ್ಟ್ ಇತ್ತು ಮತ್ತು ಕ್ರಿಶನು ಎಲ್ಲರ ಜೋಡಿನೂ ಒಬ್ರಾದ್ಮೇಲೆ ಒಬ್ರು ಹೊತ್ಕೊಳಕ್ಕೆ ಹತ್ತಿದ್ರು ಅವನ್ನ ಅವ್ರೆಲ್ಲರ ಕಡೆನೂ ಹೋದ ಏನೂ ಕಿರಿಕಿರಿ ಮಾಡಲಿಲ್ಲ ಸೊ ಎಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ವಾಪಸ್ ನಾವು ಮನೆಗೆ ಬಂದ್ವಿ ಸೆಲಿಬ್ರೇಷನ್ ಬರೋದ್ರೊಳಗೆ ಆಲ್ಮೋಸ್ಟ್ 11:45 12 ಆಗಿಬಿಟ್ಟಿತ್ತು ಸೊ ಇವಾಗೇನು ಬೇಡ ಇಷ್ಟು ಲೇಟ್ ಈಗ ಆಲ್ರೆಡಿ ಹೊಟ್ಟೆನೂ ತುಂಬಿತ್ತಲ್ಲ ಸೊ ಏನೂ ಕೇಕ್ ಕಟ್ಬೇಡ ನೆಕ್ಸ್ಟ್ ನಾಳೆ ಮಾಡಿದ್ರೆ ಆಯ್ತಾ ನಡಿತೈತಿ ಅಂತ ಹೇಳಿ ನಾವು ಹಂಗೆ ಅಂದ್ಕೊಂಡ್ವಿ ಸೊ ನೆಕ್ಸ್ಟ್ ಡೇ ನಾನಿದ್ದು ಕೇಕ್ ರೆಡಿ ಮಾಡಿದ್ದೆ ಪ್ಲಸ್ ಇದು ಬ್ಲೂಬೆರಿದು ಕಂಪೋಟೂ ರೆಡಿ ಮಾಡಿ ಇಟ್ಟಿದ್ದೆ ನನ್ನ ತಗದ ಸೊ ಈಗ ಸಂಜೆಗೆ ನೆಕ್ಸ್ಟ್ ಡೇ ನಾನು ಇದನ್ನು ನೀಟಾಗಿ ಅಸೆಂಬಲ್ ಮಾಡಕತ್ತಿದ್ದೆ ನಾ ಏನೇನೋ ಪ್ಲ್ಯಾನ್ ಹಾಕಿದ್ದೆ ಹಂಗೆ ಸರ್ಪ್ರೈಸ್ ಕೊಡು ಹಿಂಗೆ ಅಂತಕ್ರೆ ಇದು ನಾ ಅಂದ್ಕೊಂಡಿದ್ದಕ್ಕಿಂತ ಡಿಫ್ರೆಂಟೇನೋ ಆಗಿಬಿಡ್ತ ಬಟ್ ಕೇಕ್ ಮಾತ್ರ ಇಷ್ಟು ಟೇಸ್ಟಿ ಆಗಿತ್ತಲ್ಲ ಇವ್ರ ರಿಯಾಕ್ಷನ್ ಅಂತೂ ಭಾರಿ ಇತ್ತು ಸೊ ಇಲ್ಲ ನಾನು ನೀಟಾಗಿ ನೋಡ್ಲಿಕ್ಕೆ ಹಂಗೆ ಅನ್ಸಾತೈತಿ ಬಟ್ ಟೇಸ್ಟ್ ಮಾತ್ರ ಕರೆನ ಭಾಳ ಚಲೋ ಬಂದಿತ್ತು ಬೆಸ್ಟ್ ಆಗ್ಯದ ಬ್ಲೂಬೆರಿ ಚೀಸ್ ಕೇಕ್ ಹೋಮ್ ಮೇಡ್ ಬ್ಲೂಬೆರಿ ಚೀಸ್ ಕೇಕ್ ಥ್ಯಾಂಕ್ ಯು ಮಸ್ತ್ ಆಗೈತಿ ಆ್ಯಕ್ಚುಲಿ ನಾ ಹೊರಗಡೆ ತಿಂದು ಬ್ಲೂಬೆರಿ ಚೀಸ್ ಕೇಕ್ ಇತ್ತ ಈ ಚೀಸ್ ಕೇಕ್ ಚೆನ್ನಾಗಿದೆ ಆ್ಯಕ್ಚುಲಿ ಥ್ಯಾಂಕ್ ಯೂ ಕರೆನ ಅಷ್ಟು ಚಲೋ ಆಗ್ಯದ ತುಂಬ ಚೆನ್ನಾಗಿದೆ ಮನ್ಯಾಗ ಮಾಡೋದು ಅನ್ಸರಲ್ಲ ಅಲ್ಲ ಟೇಸ್ಟ್ ಮಾಡಿ ಹೇಗಿತ್ತಲ್ಲ ನೀವು ಆಫೀಸಿಂದ ಬರೋಕ್ಕಿಂತ ಮೊದಲು ಮಾಡಿದ್ದೆ ನಾನು ಕೇಕ್ ಶುಕ್ರವಾರ ಮಾಡಿದ ನಾ ಫ್ರೈಡೇ ಮಾಡಿ ಇಟ್ಟಿದ್ದೆ ಬಟ್ ಈಗ ಕೇಕ್ ಕಟ್ ಮಾಡೋಕೆ ಸಿಕ್ತು ಭಾರಿ ಟೇಸ್ಟ್ ಇದೆ ಮಸ್ತ್ ಆಗೈತೆ ಥ್ಯಾಂಕ್ ಯು ನಿಮ್ದು ಬರ್ತ್ಡೇ ಸರ್ಪ್ರೈಸ್ ಗಿಫ್ಟ್ ಇದೆ ನನ್ನ ಕಡೆಯಿಂದ ಕೇಕ್ ತಿನ್ನಿಸಿದ್ಲ ನಾರ್ಮಲಿ ಬ್ರೆಡ್ ಇದು ಕೇಕ್ ಇಷ್ಟ ಆಗಲ್ಲ ನನಗೆ ಹಾಂ ಅದಕ್ಕೆ ಈ ಸಲ ಬ್ಲೂಬೆರಿ ಚೀಸ್ ಕೇಕ ಮಾಡಿಬಿಟ್ಟೆ ನಿಮ್ಗೆ ಇಷ್ಟ ಅಂತೇಳಿ ಅಷ್ಟೇ ಥ್ಯಾಂಕ್ ಯು ವೆಲ್ಕಮ್ ಚೀಸ್ ಕೇಕ್ ಮಾತ್ರ ಭಾರಿ ಬಂದೈತಿ ಟೇಸ್ಟ್ ಇವ್ರು ಮತ್ತೊಂದು ದೊಡ್ಡ ಪೀಸ್ ಹಾಕೊಂಡು ತಿನ್ನತ್ತಾರೆ ಸೊ ಇದ್ರ ರೆಸಿಪಿ ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನು ಕನ್ಫ್ಯೂಸ್ಡ್ ಇದ್ದೆ ಟೇಸ್ಟ್ ಗೊತ್ತಿರಲಿಲ್ಲ ಹೆಂಗೆ ಬರ್ತೈತೆ ಅಂತ ಹೇಳಿ ಬಟ್ ಇವ್ರ ಕಡೆಯಿಂದ ರಿವ್ಯೂ ಮಸ್ತ್ ಚಲೋ ಬಂದೈತಿ ಅಂತ ಹೇಳತ್ತಾರ ಸೊ ಹಾಗಾಗಿ
ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ತೀನಿ ರೆಸಿಪಿ. ಮತ್ತು ನಿನ್ನೆ ನಾವು ಬರ್ತ್ಡೇ ಕೇಕ್ ಕಟ್ ಮಾಡಬೇಕಾಗಿತ್ತು, ಅವ್ರ ಬರ್ತ್ಡೇ ನಿನ್ನೆನೇ ಇತ್ತು. ಬಟ್ ವಾಪಸ್ ಬರೋದು ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು. ಅರೌಂಡ್ 11:30 ಆಯ್ತು ಬರೋದ್ರೊಳಗೆ. ಅದಕ್ಕೆ ಲೇಟ್ ಆಗಿತ್ತು, ಬೇಡ ಅಂತ ಹೇಳ್ಬಿಟ್ಟಿವಿ. ಈಗ ಇವತ್ತು ಸಂಡೇ ಐತಿ, ಇವತ್ತು ಸಂಜೆಗೆ ಕೇಕ್ ಅದು ಕಟ್ ಮಾಡಿ ವಿ ಆರ್ ಎಂಜಾಯಿಂಗ್ ಆರ್ ಚೀಸ್ ಕೇಕ್. ಈಗ ತಿನ್ನಾಕತ್ತೇವಿ. ಅವು ಮಲ್ಕೊಂಡಾನ, ಅದಕ್ಕೆ ಅವ್ನಿಗೆ ಡಿಸ್ಟರ್ಬ್ ಮಾಡೋಕೆ ಹೋಗಲಿಲ್ಲ ನಾನು. ಇವರು ಈಗ ಹೊರಗೆ ಹೊಂಟಾರ ಸ್ವಲ್ಪ ಕೆಲಸದ ಮೇಲೆ. ಸೊ ಮತ್ತೆ ಹೋಗೋದ್ರೊಳಗೆ ಕಟ್ ಮಾಡಿ ಹೋಗಿದ್ರೆ ಚಲೋ, ಮತ್ತೆ ಬರೋದು ಲೇಟ್ ಎಷ್ಟೊತ್ತಾಕದು ಗೊತ್ತಿಲ್ಲ ಅಂತ ಹೇಳಿ. ಸೊ ಎನಿವೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಮತ್ತು ಪ್ಲೀಸ್ share, like and subscribe my channel. So yes, take care, bye bye.